ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ನನ್ನ ಪ್ರತಿಯೊಬ್ಬರು ಕೂಡ ನಮಸ್ಕಾರಗಳು. ಹೌದು, ಎಷ್ಟು ದಿನ ಅಂತ ಮನುಷ್ಯ ಸಿಂಗಲ್ ಆಗಿರ್ತಾನೆ, ಅವನಿಗೂ ಕೂಡ ಬದುಕು ಕಟ್ಕೊಳ್ಳೋದಕ್ಕೆ ಒಂದು ಹುಡುಗಿ ಅಂತ ಬೇಕು ಲೈಫ್ನಲ್ಲಿ. ಸೊ ಪ್ರಸ್ತುತ ನಾನು ನಿಮಗೆ ಒಂದು ಸುಂದರ ಹುಡುಗಿಯ ಪ್ರೊಫೈಲ್ ಮಾಹಿತಿ ತಿಳಿಸ್ತೇನೆ. ಈಕೆ ಹೆಸರು ಅಲ್ಕಾ ಹೊಳೆ ನರಸಿಂಹಪುರ ಅಂತ. ಸೊ ಇವರು ಬಂದ್ಬಿಟ್ಟು ಒಂದು ಮುಸ್ಲಿಂ ಮನೆತನದ ಹುಡುಗಿ ಆಗಿದ್ದಾರೆ ಸ್ನೇಹಿತರೆ. ಈಕೆ ವಯಸ್ಸು ಬಂದು ಬರೀ 26 ವರ್ಷದ ಹುಡುಗಿ. ಹೊಳೆ ನರಸಿಂಹಪುರ ಎಲ್ಲಿ ಬರುತ್ತೆ ಅಂದರೆ ಹಾಸನ ಜಿಲ್ಲೆಯಲ್ಲಿ ಬರುತ್ತೆ. ಪ್ರಸ್ತುತ ಯಾರಾದರೂ ನೋಡಿರ್ತೀರಾ, ಹೊಳೆ ನರಸಿಂಹಪುರದಲ್ಲಿ ಪ್ರಸ್ತುತ ಅಲ್ಕಾ ಅಂತಕ್ಕಂತಹ ಒಂದು ಮೊಬೈಲ್ ಶೋರೂಮಲ್ಲಿ ಕೆಲಸ ಮಾಡ್ತಕ್ಕಂಥ ಹುಡುಗಿ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಯಾರು ಬೇಕಾದರೆ ಹೇಳ್ತಾರೆ. ಯಾಕಂದರೆ ಆ ಒಂದು ಊರಿನಲ್ಲಿ ಮೊಬೈಲ್ ಅಂಗಡಿ ಫೇಮಸ್ ಅಂತೆ. ಸೊ ನಿಮಗೆ ಹತ್ತಿರ ಇರೋರು ಒಂದು ಸಲ ಅವ್ರನ್ನ ಡೈರೆಕ್ಟಾಗಿ ಮೀಟ್ ಆಗ್ಬೋದು, ಮಾತಾಡಿ ಏನೇನಂತಾರಂತ ಕೇಳ್ಕೊಳ್ಳಿ. ದೂರ ಇರೋರು ನೋಡ್ಕೊಂಬಿಡಿ. ಒಳ್ಳೆಯ ಚುರುಕು ಸ್ವಭಾವ ಇದೆ, ಒಂದು ಪೊಲಿಟಿಕಲ್ ಆಗಿರ್ತಕ್ಕಂಥ ಮೈಂಡ್ ಆ್ಯಂಡ್ ಗ್ರಾಹಕರ ಜೊತೆ ಯಾವ ರೀತಿ ಮಾತಾಡಬೇಕು, ಸೊ ಅವ್ರನ್ನ ಯಾವ ರೀತಿ ನಾವು ಆಕರ್ಷಣೆಗೆ ಒಳಪಡಿಸಿಕೊಂಡು ಲಾಭ ಮಾಡಿಕೊಳ್ಬೇಕು, ಇದರ ಬಗ್ಗೆ ಒಂದು ಹೆಚ್ಚಿನ ಜ್ಞಾನವುಳ್ಳಂಥ ಒಬ್ಬ ಹುಡುಗಿ. ಮೃದುವಾಗಿ ಮಾತನಾಡಿ ಜವಾಬ್ದಾರಿ ಒಂದು ಹೆಚ್ಚಿಕೊಂಡಿರ್ತಕ್ಕಂಥ ಹುಡುಗಿಗೆ ಒಬ್ಬ ಹುಡುಗ ಬೇಕಾಗಿದ್ದಾರೆ. ತಂದೆಯವರು ಎಲೆಕ್ಟ್ರಿಷಿಯನ್, ಅಂದರೆ ಕೆಲಸ ವೈರ್ ಲೈಮನ್ ಅಂತ ಕರಿತೀವಲ್ಲ, ಆ ರೀತಿ ಎಲೆಕ್ಟ್ರಿಷಿಯನ್ ಕೆಲಸ. ಒಂದು ತಾಯಿಯವರು ಗೃಹಿಣಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅಂದರೆ ಮನೆಯಲ್ಲಿ ಕೆಲಸ. ತಮ್ಮನವರು ITI ಓದ್ತಾ ಇದ್ದಾನೆ ಅಂತ ಹೇಳಿದ್ದಾರೆ. PUC 10th ಆಯಿತು, ಹಾಗಾಗಿ PUCಯಲ್ಲೇ ITI ಮಾಡಿರ್ತಕ್ಕಂಥ ಹುಡುಗ ಅಲ್ಕಾಹ ಹೊಳೆ ನರಸಿಂಹಪುರ. ಈಕೆಗೆ ಈ ರೀತಿಯ ಹುಡುಗನ ಅವಶ್ಯಕತೆ ಇದೆ. ನಂಬರ್ 1, ಗೌರವದಿಂದ ಗೆಲ್ಲುವಂತಹ ಒಬ್ಬ ಹುಡುಗ ಆಗಿದ್ದು ಯಾರನ್ನು ಕೂಡ ತುಗ್ಜವಾಗಿ ನೋಡಿಕೊಳ್ಳೋದಕ್ಕೆ ಪ್ರಸ್ತುತ ಅವರು ಮಾಡಬಾರ್ದು. ಸೊ ಗೌರವದಿಂದ ಅಂದರೆ ನಾವು ಗೌರವ ಕೊಟ್ಟು ಗೌರವ ತೆಗೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಕಲಿತೀವೋ, ಹಾಗಾಗಿ ಒಬ್ಬರ ಮುಂದೆ ಯಾವ ರೀತಿಯಲ್ಲಿ ಮಾತಾಡ್ತೀವಿ ಅನ್ನೋದು ನಮ್ಮ ನಾಲಿಗೆ ಮೇಲೇ ಇರುತ್ತೆ. ಕೆಲವೊಂದಿಷ್ಟು ಜನದ ಇವಾಗ ನಾವು ಅವ್ರ ಮುಂದೆ ಹೊಗಳ್ಬಿಟ್ಟು ನಂತರ ಅವ್ರು ಹೋದ್ಮೇಲೆ ಅವ್ರನ್ನ ತೆಗಳೋದು ಬೇಡ. ನನಗೆ ಪ್ರಸ್ತುತ ಒಂದೇ ರೀತಿಯಲ್ಲಿ ಒಂದೇ ಬಾಯಿಯಿಂದ ಇರಬೇಕು ಅಂಥ ಹುಡುಗ ಇದ್ದರೆ ತಿಳಿಸಿ ಅಂತ ಹೇಳಿದ್ದಾರೆ. ಮಾತಿನಲ್ಲಿ ರೆಸ್ಪೆಕ್ಟ್ ಸ್ಪಷ್ಟವಾಗಿ ಕಾಣಿಸುತ್ತೆ, ಹಾಗಾಗಿ ಪಾರ್ಟ್ನರ್ ಜೊತೆ ಒಳ್ಳೆಯ ಒಂದು ಡೆಸ್ಟಿನಿ ಕಾಪಾಡಿಕೊಳ್ಳುವಂತಹ ಒಬ್ಬ ಹುಡುಗ ಬೇಕು. ಸೊ ಒಳ್ಳೆಯ ಒಂದು ಡೆಸ್ಟಿನಿ ಅಂತಂದರೆ ಒಂದು ನಂಬಿಕೆ, ಆಯಿತಾ. ಪಾರ್ಟ್ನರ್ ಜೊತೆ ಯಾವ ರೀತಿಯಲ್ಲಿ ಇದ್ದೀನಿ, ನಾನು ಏನೆಲ್ಲ ಮಾಡಬೇಕು ಅನ್ನೋದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ತಿಳುವಳಿಕೆ ನಿಮ್ಮ ಹತ್ರ ಇರಲೇಬೇಕು. ನಿನ್ನ ಸಂಬಂಧದಲ್ಲಿ ಗಂಡ ಹೆಂಡತಿಯ ಸಂಬಂಧ ಎಷ್ಟರ ಮಟ್ಟಿಗೆ ಇದೆಯೋ, ಹಾಗಾಗಿ ನಮ್ಮ ಇಬ್ಬರ ಒಂದು ರಿಲೇಷನ್ದಲ್ಲಿ ನಾವು ಇಬ್ಬರು ಕೂಡ ನಂಬಬೇಕು, ಎಲ್ಲರೂ ಕೂಡ ಶಾಕ್ ಆಗಬೇಕು. ಆ ರೀತಿ ಈಕ್ವಾಲಿಟಿ ರಿಲೇಷನ್ಶಿಪ್ ಇರಬೇಕು. ಏನು ರೀ ಗಂಡ ಹೆಂಡತಿ ಇವರಿಬ್ಬರು ಏನು ಮಾಡಿದ್ರೂ ಬೇರೆ ಆಗಲ್ಲ ಅಂತಾರಲ್ವಾ, ಆ ರೀತಿ ಜನ ಮಾತಾಡೋ ರೀತಿಯಲ್ಲಿ ಇರಬೇಕಂತೆ. ನೀವು ಅಂಥ ಹುಡುಗ ಇದ್ದೀರಾ, ಓಕೆ, ಗೆದ್ರಿ. ಮತ್ತು ನಿಮ್ಮ ಕ್ಯಾರೆಕ್ಟರ್ ಏನಿದೆ ಅದನ್ನು ಇಂಪ್ರೆಷನ್ ಮಾಡುವಂತಹ ಒಂದು ಮೂಡಿಸುವಂತಹ ಪರ್ಸ್ನಾಲಿಟಿ ಇರಬೇಕಂತೆ. ನಿಮ್ಮ ಕ್ಯಾರೆಕ್ಟರ್ ಅಂದರೆ ನೀವು ಇರ್ತಕ್ಕಂಥ ವ್ಯಕ್ತಿತ್ವ ಯಾವ ರೀತಿಯಲ್ಲಿದೆ ಅದನ್ನು ಪರ್ಸ್ನಾಲಿಟಿಯಾಗಿ ಚೇಂಜಸ್ ಮಾಡ್ಕೊಳ್ಬಾರ್ದು ಅಂತ ಹೇಳಿದ್ದಾರೆ. ಫಾರ್ ದ ಮೋರ್ ಇನ್ಫಾರ್ಮೇಷನ್ ಯು ಕ್ಯಾನ್ ಸೆಂಡ್ Gmail ID ಆ್ಯಂಡ್ ಕೀ. ಮತ್ತು ನೀವೇನು ಮಾಡಬೇಕು, ಪ್ರಸ್ತುತ ಆ ಒಂದು Gmail IDಗೆ ಸರ್ ಕ್ಯಾನ್ ಐ ಗೆಟ್ ಮೋರ್ ಇನ್ಫಾರ್ಮೇಷನ್ ಫಾರ್ ದಿಸ್ ID ಅಂತ ಹೇಳಬೇಕು. ನಂತರ ಆ ಒಂದು ಬ್ರೋಕರ್ ಅವರು ಖಂಡಿತವಾಗಲೂ ನಿಮಗೆ ಒಂದು ಮೇಲಲ್ಲಿ ಡೀಟೇಲ್ಸ್ಗಳನ್ನು ಸೆಂಡ್ ಮಾಡ್ತಾರೆ. ಸೊ ಅದನ್ನು ನೀವು ಚೆಕ್ಕಿಂಗ್ ಮಾಡಿ ಈಕೆಗೆ ಏನೆಲ್ಲ ಇಷ್ಟ ಆಗುತ್ತೆ, ನಾವು ಈಕೆನ ಇಂಪ್ರೆಸ್ ಮಾಡೋದು ಹೆಂಗೆ ಅಂತ ಬಯೋಮೆಟ್ರಿಕ್ ಆಗಿ ತಿಳ್ಕೊಳ್ಬೋದು. ಇಲ್ಲಿ ನೋಡ್ತಕ್ಕಂಥದ್ದು ನೀವು ಒಂದು ಕಾರ್ ನೋಡ್ತಿದ್ದೀರಾ. ಸೊ ಏನಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಅವರು ಹೇಳಿರೋದೇನೆಂದರೆ ನನಗೆ ಮದುವೆ ಆಗುವಂಥ ಹುಡುಗ ಈ ರೀತಿ ಇರಬೇಕು ಅಂತ 1ನೇ ಪಾಯಿಂಟಲ್ಲಿ ಹೇಳಿದರು, ಈ ರೀತಿ ಇರಬೇಕು ಅಂತ 2, ಮತ್ತು ಇದೇ ರೀತಿ ಇರಬೇಕು ಅಂತ 3, ಈ ರೀತಿ ಪಾಯಿಂಟ್ಗಳನ್ನು ಹೇಳಿದ್ರಲ್ವಾ. ಆ ಒಂದು ಪಾಯಿಂಟ್ಗಳಿಗೆ ತಕ್ಕ ಹಾಗೆ ನೀವು ಸಹ ಇರ್ತೀರಾ, ಅವ್ರಿಗೂ ಸಹ ಒಪ್ಪಿಗೆ ಇರ್ತಾರೆ. ಬಟ್ ನೀವು ಸುಮ್ಮನೆ ಮದುವೆ ಆಗಲ್ಲ. ಅಷ್ಟು ಕಷ್ಟಪಟ್ಟು ನಾನು ಹುಡುಕಿದ್ದೀನಿ ಹುಡುಗಿನ, ಸೊ ನನಗೂ ಕೂಡ ಮ್ಯಾಚ್ ಆಗಿದ್ದಾಳೆ, ನನಗೇನು ಕೊಡ್ತಾರೆ ಮದುವೆ ಆದರೆ? ಹೌದು, ಬಂಗಾರ ಒಂದು ಆಪ್ಷನ್ನು, 2ನೇ ಆಪ್ಷನು ಈ ಒಂದು ಕಾರು. ಸೊ ಬಂಗಾರ ಬೇಕು ಅಂದರೆ 1.5 ಅಂತಂದರೆ 1 ಲಕ್ಷ ರೂಪಾಯಿ ಮತ್ತು 50,000 ರೂಪಾಯಿ ಎರಡೂ ಸೇರಿಸಿ ನಿಮಗೆ ಗೋಲ್ಡ್ ಇಸ್ಸು ಕೊಡ್ತಾರೆ, ಎಷ್ಟು ಬರುತ್ತೋ ಅಷ್ಟು. ಇಲ್ಲ ಅಂದರೆ ಪ್ರಸ್ತುತ ಈ ಒಂದು ಕಾರು ಗಿಫ್ಟು ವರದಕ್ಷಿಣೆ ರೂಪದಲ್ಲಿ ಕೊಡ್ತಾರೆ. ದ ಚಾಯ್ಸ್ ಆಫ್ ಯುವರ್ಸ್, ಎರಡರಲ್ಲಿ ಯಾವುದು ಚಾಯ್ಸ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ಸೊ ಒಂದನ್ನೇ ಮಾತ್ರ ಕೊಡೋದು ಅಂತ ಹೇಳಿರೋದು. ಇನ್ನು ದುಡ್ಡು ಬೇಕು ಅಂತನ್ನೋರು DM ಮೆಸೇಜ್ ಮಾಡಿ, ಅವ್ರಿಗೆ ಖಂಡಿತ ರಿಪ್ಲೈ ಕೊಡ್ತಾರೆ. ಕಾರು ಬೇಕು ಅನ್ನೋರು ಪ್ರಸ್ತುತ ನೋಡಿ, ಪ್ರೀಮಿಯಂ SIV ಕಾರು, ಒಳ್ಳೆಯೊಂದು ಕಾಂಪಿಂಗ್ ಮತ್ತು ಲಕ್ಸುರಿ ಆಗಿರ್ತಕ್ಕಂಥ ರೋಡ್ ಕೆಪಾಸಿಟಿ ಉಳ್ಳಂಥ ಸ್ಟೈಲಿಶ್ ಕಾರ್ ಇದು.
ಪವರ್ಫುಲ್ ಆಗಿರ್ತಕ್ಕಂತಹ ಗ್ರೇಟ್ ಡಿಸೈನ್ ಇದೆ ಮತ್ತು ಡಿಸ್ಟೆನ್ಸ್ ಆಗಿರ್ತಕ್ಕಂಥ ಟ್ರಾವೆಲ್ ಇದೆ. ಮಿನಿ ಒಂದು ಕಾಫರ್ ಆಗಿರ್ತಕ್ಕಂತಹ ಡಿಸೈನಲ್ಲಿ ಇದೆ ಮತ್ತು ಸ್ಮಾಲ್ ಪ್ರೀಮಿಯಂ ಒಂದು ಹ್ಯಾಶ್ ಬ್ಯಾಗ್ ವಿತ್ ಐಕಾನಿಕ್ ಡಿಸೈನಲ್ಲಿ ಇದೆ ಅಂತ ನಮಗೆ ತಿಳಿಸಿದ್ದಾರೆ. ಸೊ ಐಕಾನಿಕ್ ಡಿಸೈನ್ ಅಂತಂದರೆ ಏನು? ಎಲ್ಲ ಕಾರ್ಗಳು ಕೂಡ ಡಿಸೈನ್ ಇದ್ದೇ ಇರುತ್ತೆ, ಬಟ್ ಇದರಲ್ಲಿ ಒಂದು ಕಲರ್ ನೋಡ್ಕೊಂಬಿಡಿ ಮತ್ತು ಕ್ವಾಲಿಟಿ ನೋಡ್ಕೊಂಡ್ಬಿಡಿ, ಸ್ವಲ್ಪ ಚೇಂಜಸ್ ಅನ್ಸುತ್ತಲ್ವ? ಹೌದು, ಅದೇ ರೀತಿಯಲ್ಲಿ ಇದರಲ್ಲಿ ಚೇಂಜಸ್ ಮಾಡಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ನೋಡಿ, ಯಾರಾದರೂ ಇವ್ರನ್ನ ಇಷ್ಟಪಡೋರಿದ್ದರೆ ಖಂಡಿತವಾಗ್ಲೂ ನೀವು ಕಣ್ಣು ಮುಚ್ಕೊಂಡು ಇವ್ರ ಜೊತೆ ಸಂಬಂಧನ ಬೆಳೆಸ್ಬೋದು. ಒಂದು ಕಾರ್ ಈ ರೀತಿ ಲಕ್ಸುರಿ ಕಾರ್ ಸಿಗುತ್ತೆ ಸ್ವಾಮಿ ನೀವು ಅವರನ್ನು ಮದುವೆ ಆದರೆ. ಬಟ್ ನಂಬಿಸಿ ಮೋಸ ಮಾಡೋ ಹಾಗಿಲ್ಲ, ಕೊನೆವರೆಗೂ ಕಡೆ ತನಕ ಅವ್ರ ಜೊತೆ ಎಲ್ಲ ರೀತಿಯಲ್ಲೂ ಕೂಡ ಇರಬೇಕು. ಇದ್ದೇ ಇರ್ತೀರ, ಯಾಕಂದರೆ ಮದುವೆ ಆಗಿರ್ತಾರೆ, ನೀವು ರಿಲೇಷನ್ಶಿಪ್ಪಲ್ಲಿ ಇರಲ್ಲ. ಓಕೆ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಮೋರ್ ಇಂಟರ್ ಆಗಿರ್ತಕ್ಕಂತಹ ಡೀಟೇಲ್ಸ್ಗಳು ಬೇಕಾಗಿದ್ದರೆ ಬ್ರೋಕರ್ ಅವರನ್ನು ಮಾತುಕತೆಯನ್ನು ಮಾತಾಡಿ. ಮತ್ತು ಒಳಗಡೆ ಸಿಸ್ಟಮು, ಹೊರಗಡೆ ಈ ಒಂದು ಗಾಡಿಯ ಕಲರ್ ಏನು ನೋಡ್ತಾ ಇದ್ದೀರಾ, ಒಳಗಡೆ ಫುಲ್ಲು ಬ್ಲ್ಯಾಕಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ಕೆಲವೊಂದು ವೈಟ್ ಕಲರ್ ಇಂಟೀರಿಯಲ್ ಡಿಸೈನ್ ಇರುತ್ತೆ ಮತ್ತು ಕೆಲವೊಂದು ಬ್ಲ್ಯಾಕ್ ಕಲರ್ ಇಂಟೀರಿಯಲ್ ಡಿಸೈನ್ ಇರುತ್ತೆ. ಇದರಲ್ಲಿ ನಿಮಗೆ ಯಾವುದು ಇಷ್ಟನೋ ಅದನ್ನು ನೀವು ಚೇಂಜಸ್ ಮಾಡ್ಕೊಳ್ಬೋದು. ಇದು CNG ಒಂದು ಇದೆ ಸ್ನೇಹಿತರೆ ಇದರಲ್ಲಿ, ಮತ್ತು ಪೆಟ್ರೋಲ್ ವೇರಿಯಂಟ್ ಒಂದಿದೆ. CNG ಪೆಟ್ರೋಲ್ ವೇರಿಯಂಟ್ 2 ವೆರೈಟಿಯಲ್ಲಿ ಇದೆ. ಯಾವ್ದು ಬೇಕು ಅದನ್ನು ನೀವು ಹಾಕ್ಕೊಂಡು ಲಾಂಗ್ ಡ್ರೈವ್ ಹೋಗ್ಬೋದು. ಸೊ ಇದು ನಮಗೆ ಬಂದಿರತಕ್ಕಂತಹ ಇವತ್ತಿನ ಒಂದು ಪ್ರೊಫೈಲ್ನ ಮಾಹಿತಿಯಾಗಿತ್ತು ಸ್ನೇಹಿತರೆ. ಯಾರಿಗಾದರೂ ಇಷ್ಟ ಆಗಿದರೆ ಖಂಡಿತವಾಗ್ಲೂ ರಿಪ್ಲೈನ ಮಾಡಿ ಅಥವಾ ಬ್ರೋಕರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಖಂಡಿತ ನಿಮಗೆ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ಗಳನ್ನು ಕೊಡೋಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೇನೆ. ನಮಸ್ತೆ.